ಅದಕ್ಕೆ ನಮ್ಮ ಅಮ್ಮನು ನನ್ನ ಗಂಡ ಇಬ್ರು ಸ್ಯಾನೆ ಅಂದರೆ ಸ್ಯಾನೆ ಟಾರ್ಚರ್ ಕೊಡ್ತಾವ್ರೆ. ನನ್ನಂತೂ ಬುಡಕ್ಕೆ ಇಲ್ಲ ನಮ್ಮಮ್ಮ. ದಿನ ಬಾವಿಗೆ ಬೀಳ್ತೀನಿ, ಕೆರೆಗೆ ಬೀಳ್ತೀನಿ, ವಿಷ ಕುಡಿತೀನಿ ಅಂತ ಹೇಳಿ ನನ್ನ ಗಂಡನ್ನು ಜೊತೆ ಕರ್ಕೊಂಬಿಟ್ಟು ಬಂದು ನನ್ನಂತೂ ಪ್ರಾಣ ಹಿಂಸೆ ಮಾಡ್ತಾವ್ರು. ನನಗಂತೂ ಸಾಕಾಗಿ ಬೇಜಾರಾಗೋಗ್ಬಿಟ್ಟೈತೆ ಕಣತ್ಗೆ. ನನ್ನಂತೂ ಇವ್ರು ಬುಡಕ್ಕಿಲ್ಲ ಅನ್ನಿಸ್ತದೆ. ಅದಕ್ಕೆ ನಾನು ನಿಮ್ಮ ತಾಗೆ ಒಂದೇ ಒಂದು ಮಾತು ಕೇಳ್ತೀನಿ, ನಿಜವಾಗೂ ನೀವು ಸತ್ಯ ಹೇಳ್ರಿ. ನನಗಿನ್ನೇನು ಸುಳ್ಳು ಪಳ್ಳು ಎಲ್ಲ ಏನೂ ಬೇಡ. ಒಂದೇ ಒಂದು ಕಿತ ನನ್ನ ಜೀವನದ ಪ್ರಶ್ನೆ, ಒಂದೇ ಒಂದು ಕಿತ ನನಗೆ ಸತ್ಯ ಹೇಳ್ಬಿಡಿ ಅದಕ್ಕೆ. ಹ್ಞೂ ಸರಿ ಹೇಳಮ್ಮಿ, ಏನು ವಿಷಯ ಏನು ಕೇಳು, ನಾನು ನಿಜ ಮಾತ್ರನೇ ಹೇಳ್ತೀನಿ. ಅದಕ್ಕೆ ಈಗ ನಾನು ಅದೇ ನೀವು ನನ್ನ ಹುಡುಗನ ಹುಡುಕೊಟ್ಟಿದ್ರಲ್ಲ, ಹ್ಞೂ ಆ ಹುಡುಗ ಒಳ್ಳೆಯವನೇ ಅಲ್ವಾ? ಅಲ್ಲ ನನ್ನ ಸಾವುಕಾರ ಪಾವುಕಾರ ಅದೆಲ್ಲ ಬ್ಯಾಡ. ಅದಕ್ಕೆ ನನಗೆ ಬಡವರಾದ್ರೂ ಪರವಾಗಿಲ್ಲ, ಒಳ್ಳೆಯವರೇ ತಾನೇ? ಹ್ಞೂ ನಮ್ಮಿ, ತುಂಬ ಒಳ್ಳೆಯವರೇನೇ. ನೋಡು, ನನಗೂ ಗೊತ್ತು ನಿನ್ನ ಜೀವನದಾಗ ತುಂಬ ನೊಂದ್ಬಿಟ್ಟಿದ್ಯಾ, ಶಾನೇನಿಯಾ ಹತ್ಬಿಟ್ಟಿದ್ಯಾ, ಗೋಳಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಹುಡುಗ ತುಂಬ ನಿನಗೆ ಒಳ್ಳೆಯವನು. ಕೆಟ್ಟವನಾಗಿದ್ದರೆ ನಾನು ಯಾಕೆ ನಿನಗೆ ಸಜೆಷನ್ ಮಾಡ್ತಾ ಇದ್ದೆ ಹೇಳು? ನೋಡು, ನೀನು ಯಾವುದಕ್ಕೂ ನೀನು ಯೋಚನೆಯೇ ಮಾಡಬೇಡ. ಕಣ್ಣು ಮುಚ್ಕೊಂಡು ಅವ್ನು ಮದುವೆ ಆಗ್ಬೋದು. ಯಾಕಂದರೆ ಅವನನ್ನ ನಾನು ತುಂಬ ದಿನದಿಂದನೂ ನೋಡಿದ್ದೀನಿ, ಸರಿನಾ? ಇವತ್ತಿಂದ ನೋಡಿರೋದಲ್ಲ, ತುಂಬ ಅಂದರೆ ತುಂಬ ದಿನದಿಂದನೂ ಅವನ್ನ ನೋಡಿದ್ದೀನಿ. ತುಂಬ ಅಂದರೆ ತುಂಬ 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 ಒಳ್ಳೆಯವನು ಹುಡುಗ ಅಂತೂ. ಇಷ್ಟು ಸಾಕು ಹೊತ್ತಿಗೆ. ಹೆಂಗಿದ್ರು ನೀವು ಅವನ ಜೊತೆ ನಾನು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ತಾನೇ? ಹಾಂ, ಮಾಡಿದ್ದೀನಿ. ಸರಿ ಆಯಿತು ಬಿಡಿ, ಇಷ್ಟು ಹೇಳಿದ್ರಲ್ಲ ಸಾಕು. ನನ್ನ ಗಂಡ ಹಂಗೇನಿಯ ನಮ್ಮ ಅಮ್ಮ ಇಬ್ಬರು ನನಗೆ ಚಿತ್ರ ಹಿಂಸೆ ಕೊಡ್ತಾವ್ರೆ. ಬಾವಿಗೆಲ್ಲನೂ ಬಿದ್ದು ಆ್ಯಕ್ಟಿಂಗ್ ಬೇರೆ ಮಾಡ್ತಾರೆ. ನನಗೆ ಏನು ಮಾಡಬೇಕೋ ಎತ್ತು ಮಾಡಬೇಕೋ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ. ಆದರೂ ಬೇರೆ ದಾರಿ ಇಲ್ವಲ್ಲ. ಸರಿ ಬಿಡು, ಏನಾರ ಮಾಡ್ಕೊಳ್ಳಿ ಬಿಡು, ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು ಅಂತೇಳ್ಬಿಟ್ಟು ನಾನೇನಿಯ ಸರಿ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ಇದ್ರ ಮ್ಯಾಲೆ ನಂಗೆ ಚಿತ್ರ ಹಿಂಸೆ ತಡ್ಕೊಳಕ್ಕಾಯ್ತಿಲ್ಲ. ನೋಡಿ, ನಾನು ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿವ್ನಿ. ನಾನು ಹೆಂಗೆ ಮದುವೆ ಮಾಡ್ಕೊಂಡ್ರು ಏನೋ, ನಿಮ್ಗೆ ಅವಳಿಗೂ ನಾನು ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೇ? ಇದು ಯಾಕಮ್ಮಿ ಏನೇನೋ ಮಾತಾಡ್ತಾ ಇದ್ದೀಗ? ಏನಾಯ್ತು? ನಿಮ್ಮ ಅಮ್ಮಂಗೆ ಭಯ ಆಗ್ತಾಯ್ತಾ ನಿಮ್ಮ ಅಮ್ಮನ ವಿಷಯಕ್ಕೆ? ಹ್ಞೂ ಮತ್ತೆ ಸಖತ್ ಎದುರಿಸ್ತದೆ ನಮ್ಮಮ್ಮ. ಅದಕ್ಕೆ ನನಗೆ ಸ್ಯಾನೆ ಭಯ ಆಯ್ತದೆ. ಎಲ್ಲಿ ತಿರ್ಗಾ ಹಳೆ ಗಂಡನ ಜೊತೆಗೆ ನೀವು ಹೋಗ್ಬೇಕಾಯ್ತದೆ ಅಂತ ಹೇಳಿ. ಹಾಂ, ಅದೆಲ್ಲ ಏನೂ ಆಗಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೋಡು, ಏನೋ ಒಂದು ಮಾಡಿದ್ರಾಯ್ತು, ಸರಿನಾ? ನಾನು ವಿಹಾನ ಸ್ಕೂಲ್ ಹತ್ರ ಮೀಟಿಂಗ್ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಅತ್ತಿಗೆ. ನಮ್ಮಮ್ಮ ಹಂಗೇನೇ ನನ್ನ ಗಂಡ ಗ್ಯಾರಂಟಿ ಕಿತ್ತೋದು ನನ್ನ ಮಗ ಇಬ್ಬರೂ ಬಿಡೋಕ್ಕಿಲ್ಲ ನನ್ನ. ನಮಗಂತೂ ಒಂದು ಗತಿ ಕಾಣಿಸ್ತಾರೆ, ಅದಂತೂ ಫಿಕ್ಸು. ನನಗೊಂದು ಗತಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಾನಿವಾಗ ಈ ಹುಡುಗನೂ ಇಷ್ಟಪಟ್ಟಿದ್ದೀನಿ, ಮದುವೆನೂ ಮಾಡ್ಕೊಬಿಟ್ಟು ನನ್ನ ಜೀವನ ನಾನು ರೂಢಿಸ್ಕೋಬೇಕು ತಾನೇ? ಹಾಂ, ಏನಾದರೂ ಒಂದು ಮಾಡಲೇಬೇಕಲ್ಲ ಇವಾಗ. ಹಾಂ, ಇರು ಫಸ್ಟು ಈ ಹುಡುಗನ ಹತ್ರ ನಮ್ಮ ಮದ್ಗೆ ಕರ್ಸೈತಲ್ಲ, ಆ ಹುಡುಗನ ಹತ್ರ ಫಸ್ಟ್ ಮಾತಾಡ್ಬಿಡ್ತೀನಿ ನಾನಂತೂ. ಮಾತಾಡ್ಬಿಟ್ಟು ಹಿಂಗೆ ಮಾತಾಡ್ಬೇಕು ಬಾ ಅಂತ ಕರೆದು ಅವನ ಹತ್ರ ಏನೋ ಒಂದು ತೀರ್ಮಾನ ಮಾಡ್ಕೊತೀನಿ. ಬಾಸ್, ನಿಮ್ಮ ಅಪ್ಪ ನಿಮ್ಮಮ್ಮ ಇಬ್ರು ಫಾರಿನ್ಗೆ ಹೋದ್ರು ಬಾಸ್. ಹ್ಞೂ, ಕೆನಡಾಗೆ ಹೋಗಿದ್ದಾರೆ ಬಾಸ್. ಅವ್ರು ಬರೋದಕ್ಕಿನ್ನ 2 ಮಂತ್ಸ್ ಆಗುತ್ತಂತೆ ಬಾಸ್. ಹಾಂ, ಡ್ಯಾಡಿ ಫೋನ್ ಮಾಡಿದ್ರು, ಮಾತಾಡಿದೆ. ಕಂಪ್ನಿದು ಇವತ್ತು ಮೀಟಿಂಗ್ ಇದೆ ಅಲ್ವಾ? ಎಸ್ ಬಾಸ್, ಮೀಟಿಂಗ್ ಇದೆ ಬಾಸ್ ಇವತ್ತು. ಆನ್ಲೈನಲ್ಲಿ ಅಟೆಂಡ್ ಮಾಡ್ತೀರಲ್ವಾ? ಹಾಂ, ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕು. ಏನಕ್ಕೋ ಗೊತ್ತಿಲ್ಲ, ನನ್ನ ಮದುವೆ ಆಗೋ ಹುಡುಗಿ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಕರೆದವಳೆ. ಅದು ಏನಕ್ಕೋ ಗೊತ್ತಿಲ್ಲ ಏನು ಮಾತಾಡಬೇಕು. ಅದಕ್ಕೆ ಒಂದು 10 ಮಿನಿಟ್ಸ್ ಮಾತಾಡ್ಬಿಟ್ಟು ಹಾಗೇನೇ ಇವತ್ತು ಬೆಂಗಳೂರಿಗೆ ಹೋಗಬೇಕು. ಆನ್ಲೈನ್ ಮೀಟಿಂಗ್ ನನ್ನ ಕೈಲಿ ಆಗಲ್ಲ ಅಟೆಂಡ್ ಮಾಡೋಕ್ಕೆ, ಯಾಕಂದರೆ ಸ್ವಲ್ಪ ಸೀರಿಯಸ್ ಡಿಸ್ಕಷನ್ ಐತೆ. ಹೋಗ್ಬಿಟ್ಟು ಮಾತಾಡಬೇಕು. ತುಂಬನೇ ಕೆಲಸ ಐತೆ. ನೋಡೋಣ. ಆದರೆ ಇವತ್ತು ಸಿಟಿಗೆ ಹೋದರೆ ಆಯಿತು. ಇದೇನು ಬಾಸ್, ಎಲ್ಲ ಹಳ್ಳಿ ಥರ ಮಾತಾಡೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಬಾಸ್. ಆಫೀಸಲ್ಲಿ ಸ್ವಲ್ಪ ಅದು ಇನ್ವಾಲ್ವ್ ಆಗೋಗ್ಬಿಟ್ಟಿದ್ದೀನಿ ಕ್ಯಾರೆಕ್ಟ್ರಲ್ಲಿ. ಸೊ ಇಟ್ಸ್ ಓಕೆ. ಅವಳು ಬರೋ ಟೈಮ್ ಆಯಿತು, ನೀನು ಹೋಗಿ ಸ್ವಲ್ಪ ದೂರ ನಿಂತಿರು. ಅಲ್ಲ ಕಣೋ, ಯಾವಾಗೂ ನಾನು ಹಿಂದಿಂದನೇ ಬರ್ತಿರ್ತೀಯಲ್ಲ, ನಿಜವಾಗ್ಲೂ ನಿನ್ಗೆ ಮಾಡೋಕ್ಕೆ ನಿಜವಾಗ್ಲೂ ಏನೂ ಕೆಲಸ ಇಲ್ವಾ? ಈ ಹಳ್ಳಿನಲ್ಲಿ ನನಗೆ ಯಾರೋ ಅಟ್ಯಾಕ್ ಮಾಡ್ತಾರೆ. ಬಾಸ್, ನೀವೇನಾದರೂ ಅಂದ್ಕೊಳ್ಳಿ, ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ, ಏನಾದರೂ ಮಾಡಿಸ್ಕೊಡಿ ಬಾಸ್. ಆದರೆ ನೀವು ಎಲ್ಲಿರ್ತೀರೋ ನಾನು ಅಲ್ಲಿರ್ತೀನಿ ಬಾಸ್. ನಿಮ್ಮಿಂದನೇ ಇವತ್ತು ನನ್ನ ಜೀವನ ನಡೀತಿರೋದು ಬಾಸ್. ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ನನಗೆ ಹೋಗೋಕ್ಕಾಗುತ್ತಾ ಬಾಸ್? ನಿಮ್ಮ ಜೊತೆ ನಾನು ಇರಬೇಕಲ್ವಾ ಬಾಸ್? ಏನು ಮಾಡೋಕ್ಕಾಗಲ್ಲ. ಪಾಪ ಅವತ್ತಿಂದನೂ ಇದೆಯಾ? ಇರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಬಾಸ್, ತುಂಬ ದಿನ ಆದಮೇಲೆ ಆಫೀಸ್ಗೆ ಹೋಗ್ತಿದ್ರಲ್ವಾ ಬಾಸ್? ನೀವು ಇದೇ ಸ್ಟೈಲಲ್ಲಿ ಹೋಗ್ಬಿಟ್ರೆ ಎಲ್ಲರೂ ನಿಜವನ್ನು ನಗ್ಬಿಡ್ತಾರೆ ಬಾಸ್. ಅದಕ್ಕೆ ಒಂದೊಳ್ಳೆ ಸಖತ್ತಾಗಿ ರೆಡಿ ಆಗ್ಬಿಟ್ಟು ನೀವು ಹೋಗ್ಬೇಕು ಬಾಸ್. ಮನೆಗೆ ಹೋಗ್ಬಿಟ್ಟೆ ತಾನೇ ಹೋಗೋದು. ಡೋಂಟ್ ವರಿ, 1 ಅವರ್ ಅಷ್ಟೇ ಮೀಟಿಂಗ್. ಮತ್ತೆ ಸಂಜೆ ಅಷ್ಟೊತ್ತಿಗೆ ಮನೆಗೆ ಇಲ್ಲಿಗೆ ಬಂದುಬಿಟ್ಟಿರ್ತೀವಲ್ಲ. ನೋಡು, ಕಂಪ್ನಿಗೆ ನಾನು ಲೈಫ್ ಪಾರ್ಟ್ನರ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಲೈಫ್ ಲಾಂಗ್ ಮನೆ ಒಳಗಡೆ ನೆಮ್ಮದಿ ಇದ್ದರೆ ಈಚೆ ಕಡೆನೂ ನೆಮ್ಮದಿ ಇದ್ದೇ ಇರುತ್ತಲ್ವಾ? ಹೌದು ಬಾಸ್. ನನ್ನ ಹತ್ರ ದುಡ್ಡು ಐತೆ ಅಂತ 1000 ಜನ ಹುಡುಗಿಯರು ಬಂದು ಬೀಳ್ತಾರೆ. ಆದರೆ ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತ ಇಷ್ಟಪಡೋ ಹುಡುಗಿ ಬೇಕು ಅಂತ ನಿಂಗೆ ಎಷ್ಟು ವರ್ಷದಿಂದ ಹೇಳಿದ್ದೆ ಹೇಳು? ಆ ಥರ ಹುಡುಗಿನೇ ಸಿಕ್ಕಿರಲಿಲ್ಲ ಕಣ. ಎಲ್ಲರೂ ಏನೂ ಗೊತ್ತಿಲ್ಲ ಅಂದರೆ ಚೀಪಾಗಿ ನೋಡ್ತಾರೆ. ಬಟ್ ಈ ಹುಡುಗಿ ಅದೇನೋ ನೊಂದಾಯ್ತೋ ಏನಾಗೈತೋ ಗೊತ್ತಿಲ್ಲ. ನಾನು ನೋಡಿರೋ ಮಟ್ಟಿಗೆ ಯಾವತ್ತೂ ದುಡ್ಡಿಗೇನು ಆಸೆ ಪಟ್ಟಿಲ್ಲ ಇಲ್ಲಿ ತನಕ. ಮೊದಲು ಹೆಂಗಿದ್ಲ ಗೊತ್ತಿಲ್ಲ, ಬಟ್ ಈಗ ಆ ಥರ ಅಲ್ಲ ಅಂತ ಅನಿಸುತ್ತೆ. ಸೊತ್ಕಿ. ಹೋ, ಬನ್ನಿ. ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಏನು ಮಾತಾಡಬೇಕು? ನಿಮಗೊಂದು ವಿಷಯ ಹೇಳ್ಬೇಕಿತ್ತು. ಹಾಂ, ಹೇಳಿ. ಯಾಕೆ, ನನ್ನ ಬಡವ ಅಂತ ಮದುವೆ ಏನಾದರೂ ಕ್ಯಾನ್ಸಲ್ ಮಾಡ್ಕೊತೀರಾ ಏನೋ? ಛೇ, ಆ ಥರ ಏನಿಲ್ಲ.
ನಮ್ಮಮ್ಮ ನನಗಂತೂ ಭಾಳ ಟಾರ್ಚರ್ ಕೊಡ್ತೈತೆ ನಮ್ಮಮ್ಮ. ನೀನು ಅವನ್ನ ಮದುವೆ ಮಾಡ್ಕೊಬಾರ್ದು ನೀನು ಈಗಲೇ ಹೇಳ್ತಾ ಇದ್ದೀನಿ. ಅವನಂದರೆ ಸರಿ ಇಲ್ಲ. ಅವನು ನೀನು ಯಾವುದೇ ಕಾರಣಕ್ಕೆ ಮದುವೆ ಮಾಡ್ಕೋಬಾರ್ದು. ನೀನು ಮದುವೆ ಮಾಡ್ಕೊಂಡ್ರೆ ಸತ್ತೋಗ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ಟಾರ್ಚರ್ ಕೊಡ್ತೈತೆ ನಮ್ಮಮ್ಮ. ನಮ್ಮಮ್ಮನ ಟಾರ್ಚರ್ನ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಎಷ್ಟು ಟಾರ್ಚರ್ ಮಾಡ್ತಾವ್ರೆ ನಮ್ಮಮ್ಮ ಅಂದರೆ ನಾನು ಸತ್ತೋಗ್ಬಿಡ್ಬೇಕು ಅನ್ನೋಷ್ಟು ಬೇಜಾರಾಗ್ತೈತೆ. ನೋಡಿ, ನೀವು ಅಂದ್ಕೊಂಡ್ರ ಥರ ನೀವು ಹೇಳೋ ತನಕ ವೆಯ್ಟ್ ಮಾಡ್ಕೊಂಡು ಇನ್ನೂ 2 ಮಂತ್ಸ್ 3 ಮಂತ್ಸ್ ವೆಯ್ಟ್ ಮಾಡಿಬಿಟ್ರೆ ಗ್ಯಾರಂಟಿ ನಮ್ಮಮ್ಮ ಏನಾದರೂ ನನಗೆ ಬ್ರೈನ್ ವಾಶ್ ಮಾಡಿಬಿಟ್ಟು ಮತ್ತೆ ನಾನು ಹಳೆ ಗಂಡ ಅವನಲ್ಲ ಅವನ ಹತ್ರನೇ ಕಳಿಸ್ಬಿಡ್ತಾರೆ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ 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 ಹೆಂಗಾದರೂ ಮಾಡಿ ಇವತ್ತೇ ನಾವು ಬೆಂಗಳೂರಿಗೆ ಓಡೋಗ್ಬಿಟ್ಟು ಅಲ್ಲೇ ಎಲ್ಲಾದರೂ ಮದುವೆ ಮಾಡ್ಕೊಂಡು ನಿಧಾನಕ್ಕೆ ಊರಿಗೆ ಬಂದುಬಿಡೋಣ ಪ್ಲೀಸ್. ಏನೋ ಓಡೋಗಿ ಮದುವೆ ಮಾಡ್ಕೋಬೇಕಾ? ಅಷ್ಟೊಂದು ಅವಶ್ಯಕತೆ ಇಲ್ಲ ಅಲ್ವಾ? ಅವಶ್ಯಕತೆ ಐತೆ, ನಿಮಗಿಲ್ಲ ನನಗೈತೆ. ನಮ್ಮಮ್ಮ ಕೂಡ ಟಾರ್ಚರ್ನ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ. ನಿಜವಾಗೂ ನಾನು ಎಷ್ಟು ಟಾರ್ಚರ್ ಕೊಡ್ತೈತೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಟಾರ್ಚರ್ ಆಗ್ತೈತೆ ನನಗಂತೂ. ಪ್ಲೀಸ್ ಪ್ಲೀಸ್ ಇಲ್ಲಿಂದ ಹೊಂಟೋಗ್ಬಿಡೋಣ ಪ್ಲೀಸ್. ನಾನು ಯಾರಿಗೂ ಹೇಳಿಲ್ಲ. ನೋಡಿ, ಎಲ್ಲಾದರೂ ಹೋಗ್ಬಿಟ್ಟು ಜೀವನ ಮಾಡಿದ್ರೂ ಆಯಿತು, ಇಲ್ಲ ವಾಪಸ್ ಇಲ್ಲಿಗೆ ಏನೇ ಬಂದರೆ ತಾಳಿ ಕಟ್ಕೊಂಡು ಅವಾಗ ನಮ್ಮಮ್ಮ ಏನೂ ಮಾಡೋಕ್ಕಾಗಕ್ಕಿಲ್ಲ, ಸುಮ್ಮನೆ ಆಯ್ತದೆ. ಈಗ ಮೊದಲನೇ ಗಂಡನ ಜೊತೆ ನೀವು ಹೋಗು, ಡೈವರ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕ ಅಂತ ಹೇಳ್ಬಿಟ್ಟು ಪೂರಾ ಅಂದರೆ ಪೂರಾನೇ ಹಿಂಸೆ ಇಕ್ತೈತೆ ನಮ್ಮಮ್ಮ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ಮ ಹತ್ರ ಏನೂ ಕೇಳ್ಕೊಂಡಿಲ್ಲ. ಇವತ್ತೇನೇ ಹುಟ್ಟು ಬಟ್ಟೆಗೇನೆ ಓಡೋಗ್ಬಿಡೋಣ ಬನ್ನಿ. ಇಲ್ಲಿಂದ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಡೋಣ. ನಮ್ಮಮ್ಮ ಬಾವಿಗೆ ಬಿದ್ದೆಲ್ಲ ಎದುರಿಸ್ತಾ ಇತ್ತು ನನಗೆ ಸತ್ತೋಗ್ತೀನಿ ಅಂತ. ಮತ್ತೆ ಇವತ್ತೇನಾದ್ರು ವಿಷ ಕುಡಿತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅಲ್ಲ, ಅರ್ಥ ಮಾಡ್ಕೊ. ಸಡನ್ನಾಗಿ ಓಡೋಗೋದು ಅಂದರೆ ಏನು? ಸಡನ್ನಾಗಿ ಓಡೋದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತೈತೆ. ಅಲ್ಲ, ಅದು ಮನೆಯಲ್ಲಿ ನಿಮ್ಗೆ ಯಾರವ್ರೆ? ಅಪ್ಪ ಅಮ್ಮ ಯಾರು ಇಲ್ಲ ತಾನೆ, ಅನಾಥ ತಾನೆ ನೀವು. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನಾನನ್ನ ಎದುರ್ಕೋಬೇಕು? ನಾನೇ ಎದುರ್ಕೋತಾ ಇಲ್ವಲ್ಲ. ನಮ್ಮ ಒತ್ತಿಗೆ ಸೆಲೆಕ್ಟ್ ಮಾಡಿರೋ ಹುಡುಗ ನೀವು, ತುಂಬ ಒಳ್ಳೆಯವರು ಅಂತ ಬೇರೆ ಹೇಳವ್ರೆ. ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಪ್ಲೀಸ್ ಬನ್ನಿ ಓಡೋಗೋಣ ಬನ್ನಿ. ಬಸ್ ಅಲ್ಲ, ಸಾರಿ, ಓಡೋಗ್ಬೋದಲ್ವಾ? ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಇವನಪ್ಪ ಮಧ್ಯದಲ್ಲಿ ಓಡೋಗ್ಬಿಟ್ಟು ಮದುವೆ ಮಾಡ್ಕೋಬೇಕಾ? ಆಫೀಸಲ್ಲೆಲ್ಲ ಗೊತ್ತಾಗ್ಬಿಟ್ರೆ ಎಷ್ಟು ಮರ್ಯಾದೆ ಹೋಗಲ್ಲ. ಇವಳು ಬೇರೆ ಸಪ್ಪು ಬೇರೆ ಬಂದು ಕೇಳ್ತಾವಳೆ. ಇವಾಗ ಏನು ಉತ್ತರ ಕೊಡೋಕೆ ಆಗ್ತಾ ಇಲ್ವೇ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ, ಪರವಾಗಿಲ್ಲ. ನಾನು ಹೋಗಿ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಆ ಥರ ಎಲ್ಲ ಅರ್ಥ ಮಾಡ್ಕೊ. ನಮ್ಮ ಹತ್ರ ದುಡ್ಡಿಲ್ಲ, ಏನೂ ಇಲ್ಲ, ಸಡನ್ನಾಗಿ ಓಡೋಗ್ಬಿಟ್ರೆ. ನಮ್ಮ ಮನೆಯಾಗೆ ನನ್ನ ಕತ್ತಾಗಿರೋ ಚೈನೋ ಇಲ್ಲ, ನಮ್ಮ ಮನೆಯಾಗೆ ಒಂಚೂರು ದುಡ್ಡು ಇರ್ತದಲ್ಲ ಎತ್ಕೊಂಡು ಬಂದಿದ್ದೀನಿ. ಒಂಚೂರು ಒಂದು 10,000 ಎತ್ಕೊಂಬಂದಿದ್ದೀನಿ. ಮದುವೆ ಖರ್ಚಿಗೆ ಆಯ್ತದೆ ತಾನೇ, ಸಾಕು. ಇಲ್ಲಾಂದರೆ ಕತ್ತಾಗಿರೋ ಸರ ಮಾರಾಕ್ಬಿಡೋಣ. ಇವಾಗ ಗೋಲ್ಡ್ ರೇಟ್ ಶಾನೆ ಆಗೈತೆ, ಹೆಂಗೋ ಮ್ಯಾನೇಜ್ ಆಯ್ತದೆ. ಆಮೇಕಿನ ತಾಳಿ ಕಟ್ಟಿದ್ಮೇಲೆ ಒಂದು 3 ದಿನ ಬಿಟ್ಕೊಂಡು ಇಲ್ಲಿಗೆ ಬಂದರೆ ಎಲ್ಲ ಸರೋಯ್ತದಲ್ವಾ? ಸರಿ, ನಿನ್ನಿಷ್ಟ. ನನ್ನ ಹತ್ರ ಏನೂ ಗತಿ ಇಲ್ಲ, ನಾನು ಬಿಕಾರಿ ಅಂದ್ರೂ ನಾನು ಹಿಂದೆ ಬರೋಕ್ಕೆ ನೀನು ಒಪ್ಕೊಂಡಿದ್ಯಾ ಅಂತಂದಮೇಲೆ ನಾನು ಇನ್ನು ಅದು ಇದು ಬೇಡ ಅಂತ ಅನ್ನೋಕ್ಕಾಗುತ್ತಾ? ಸರಿ ಆಯಿತು ಬಿಡು. ನೀನು ಓಡೋಗೋಣ ಅಂದರೆ ಓಡೋಗೋಕೆ ನಾನೇನು ರೆಡಿ, ಆರಾಮಾಗಿ ಓಡೋಗೋಣ. ಅದು ಬಸ್ ಓಡೋಗೋ ಅವಶ್ಯಕತೆ ಇಲ್ಲ ಬಸ್, ಕಾರ್ ಇದೆ. ಅಲ್ಲ, ನಿನ್ನನ್ನು ಮೀಟ್ ಮಾಡಕ್ಕೆ ಅಂತ ಅದು ಕಾರ್ ನಂದು. ಯಾರು ಇವರು? ಅದು ನಾನು ಇವನು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇವ್ ನನ್ನ ಫ್ರೆಂಡು ಏನೋ ಸ್ವಲ್ಪ ಮಾತಾಡಬೇಕಿತ್ತಂತೆ. ಅವನ ಮದುವೆ ಸೆಟ್ ಆಗೈತೆ. ಅದಕ್ಕೆ ನಂಗೆ ಇನ್ವಿಟೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಇಲ್ಲಿಗೆ ಬಂದವನೆ. ಕಾರಲ್ಲಿ ಬಂದವನಲ್ವಾ, ಅದಕ್ಕೆ ಕಾರ್ ಐತೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ಹೌದಾ? ಅಲ್ಲ ಬಾಸ್ ಅಂತ ಏನೋ ಅಂತಿದ್ನಲ್ವಾ? ನಾನು ಹಂಗೇನೆ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಪ್ರೀತಿಯಿಂದ ಬಾಸ್ ಬಾಸ್ ಅಂತ ಕರಿತಿರ್ತಾರೆ. ಅದು ಪ್ರೀತಿಯಿಂದ. ಹೌದು, ಪ್ರೀತಿಯಿಂದ ಕರೆಯೋದು ನಾನು ಹಂಗೇನೆ ಬಾಸ್ ಅಂತ. ಅಣ್ಣ ಪ್ಲೀಸ್ ನಮ್ಮನ್ನ ಬೆಂಗಳೂರು ಗಂಟ ಕರ್ಕೊಂಡೋಗಿ ಬಿಟ್ಬಿಡ್ತೀಗ ಅಣ್ಣ. ಯಾವ್ದನ ಒಂದು ದೇವಸ್ಥಾನದ ಹತ್ರ ಇದನ್ನ ಬಿಟ್ಬಿಡೋಣ ಸಾಕು. ನಾನು ಇವರು ಹೆಂಗೋ ನೋಡುವೆ ಹೊಸಿ ಅಡ್ಜಸ್ಟ್ ಮಾಡ್ಕೊತೀವಿ ಅಣ್ಣ. ಅಲ್ಲೇ ಅದನ್ನ ದೇವಸ್ಥಾನದಾಗ ಒಂದು ತಾಳಿ ತಗೊಂಬಿಟ್ಟು ಕಟ್ಕೊಂಡ್ಬಿಡ್ತೀವಿ ಅಣ್ಣ. ಕಾರ್ ಬಾಡಿಗೆ ಏನು ಇಸ್ಕೊಳಕ್ಕಿಲ್ಲ ತಾನೇ, ಪ್ರಿಯ ಕರ್ಕೊಂಡು ಹೋಗ್ತೀರ ತಾನೇ? ಅಲ್ಲ ಫ್ರೆಂಡ್ ಅಲ್ವಾ? ಅಯ್ಯೋ, ನನ್ನ ಫ್ರೆಂಡ್ ಹತ್ರ ದುಡ್ಡು ತಗೊಳಕ್ಕಾಗುತ್ತಾ? ಫ್ರೀ. ಬನ್ನಿ ಹಂಗಾರು ಹೋಗೋಣ. ಸದ್ಯ ಬಸ್ ಚಾರ್ಜ್ ಕಾಸನ ಮಿಕ್ಕಳಕ್ಕಿಲ್ವೇ? ಹೆಂಗೋ ಅವ್ರ ಕಾರ್ ಫ್ರೀ ಕಾರ್ ಅಲ್ವಾ, ಫ್ರೀ ಕಾರಾಗೆ ನೀವು ಹೊಂಟೋಗ್ಬಿಡೋಣ. ಬನ್ನಿ, ಇಲ್ಲಿಂದ ಹಿಂಗೆ ಹೊಂಟೋಗ್ಬಿಡೋಣ. ಮನೆಗೆ ಹೋಗ್ಬಿಟ್ರೆ ತಿರು ಕಷ್ಟ ಆಯ್ತದೆ. ನೀವೇನು ತಲೆ ಕೆಡ್ಸ್ಕೊಬಿಡಿ. 10,000 ರೂಪಾಯಿ ಎತ್ಕೊಂಬಿಟ್ಟು ಬಂದಿದ್ದೀನಿ. 10,000 ರೂಪಾಯಿನಾಗ ಏನೇನೋ ಬರ್ತದಲ್ವಾ, ಹೆಂಗೋ ತಗೊಂಡ್ರಾಯ್ತು. ನೋಡಿ, ನಿಮ್ಮ ತಾಗ ದುಡ್ಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ದುಡ್ಡೇ ಜೀವನ ಅಲ್ಲ, ಸರಿನಾ? ನಡೀರಿ ಹೋಗೋಣ. ನಡಿ ಹೋಗೋಣ, ನಡಿ. ಇರಿ ಒಂದು ನಿಮಿಷ, ಯಾಕೆ? ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಸುತ್ತೊಡೆದ್ಬಿಟ್ಟು ಬಂದ್ಬಿಡ್ತೀನಿ. ಸರಿ. ಬಾಸ್, ಏನ್ ಬಾಸ್ ಇದು? ಆ ನೀವು ಈ ಝೀರೋ ಅಂತ ಹೇಳ್ಕೊಂಡು ಬದುಕ್ತಾ ಇದ್ದೀರಾ ಇಲ್ಲಿ? ಅಂತ ಹುಡುಗಿ ಬೇಕು ಅಂತಾನೆ ಕಣೋ ಇಷ್ಟು ದೂರ ಹುಡುಕೊಂಡು ಬಂದಿದ್ದು. ಅಲ್ಲ ಕಣೋ, ಅವಳು ಮುಂದೆ ಬಾಸ್ ಅಂತ ಕರೆದು ಕಾರಾಗ ಹೋಗೋಣ ಅಂತೇಳಿ ಮರ್ಯಾದೆ ಯಾಕೋ ಕಳೀತೀಯ? ಅಪ್ಪ, ನೀನಂತೂ ಬಿಡು, ನೀ ಎಷ್ಟು ಹೇಳಿದ್ರು ಕೇಳಲ್ಲ. ಸರಿ ನೋಡು, ಸುಮ್ಮನೆ ಏನು ಬಾಯ್ ಬಿಡಕ್ಕೆ ಹೋಗ್ಬೇಡ. ನನ್ನ ಹತ್ರ ಏನೂ ಇಲ್ಲ. ಯಾವುದಾದ್ರೂ ಒಂದು ದೇವಸ್ಥಾನ ಹತ್ರ ಇಳಿಸ್ಬಿಡು. ಆಮೇಲೆ ಹೋಗ್ಬೇಕಾದ್ರೆ ಒಂದು 10,000 ನನ್ನ ಕೈ ಕೊಟ್ಬಿಟ್ಟು ಇಟ್ಕೋ ಗುರು, ಮದುವೆ ಆಗ್ತಾ ಇದೆಯಲ್ಲ ಇಟ್ಕೋ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ದುಡ್ಡನ್ನ ನನ್ನ ಕೈಲಿ ಕೊಡು, ಸರಿನಾ? 10,000 ರೂಪಾಯಿನಾಗ ನಂಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅವಳ ಹತ್ರ 10,000 ಐತೆ, ನಾನಲ್ಲಿ ಹೆಂಗೆ ಮ್ಯಾನೇಜ್ ಮಾಡಲಿ ಹೇಳು? ಇದೇನ್ ಬಾಸ್, ನನಗೆ 1,00,000 ತನಕ ಸಂಬಳ ಕೊಡ್ತೀರಾ, 10,000 ಕೊಡಲ್ಲ ಅಂತೀನ? ಬನ್ನಿ ಬಾಸ್, ನೀವು ಸುಮ್ಮನೆನೆ. ಹಾಗೆ ಹುಡುಗಿ ಮುಂದೆ ಸ್ವಲ್ಪ ಇದು ಮಾಡ್ಕೋಬೇಕಲ್ವಾ?
ಮ್ಯಾನೇಜ್ ಮಾಡಬೇಕಲ್ವಾ? ಸರಿ ಬಾಸ್, ಆಯ್ತು ಬಾಸ್, ನೀವು ಹೇಳ್ದಂಗೆ ಆಯ್ತು ಬಾಸ್. ಹಾಗೇನೆ ಯಾವ್ದಾದ್ರು ಹೋಟೆಲಲ್ಲಿ ರೂಮ್ ಬುಕ್ ಮಾಡಿಸಿರು, ಸರಿನಾ? ನಾನು ಅಲ್ಲಿ ಹೋಗಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಲಕ್ಸುರಿ ಆಗಿರೋದ್ರಾಗ ಮಾತ್ರ ಬುಕ್ ಮಾಡಬೇಡ. ನಾರ್ಮಲ್ ಆಗಿರೋದು ನೆಮ್ಮದಿಯಾಗಿ ಮಲಿಕೊಳ್ಳೋ ತನಕ ಇರಬೇಕಷ್ಟೇನೆ. ಆ ಥರ ಒಂದು ಬೇಡ, 2 ರೂಮ್ ಬುಕ್ ಮಾಡಿಬಿಡು, ಅವಳಿಗೊಂದು ನನಗೊಂದು. ಇಲ್ಲಾಂದರೆ ಒಂದು ರೂಮೇ ಬುಕ್ ಮಾಡು, ಪರವಾಗಿಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಸರಿನಾ? ನೋಡು, ಎಲ್ಲ ಕರೆಕ್ಟಾಗಿರಬೇಕು. ಸರಿ ಬಾಸ್, ನೀವು ಹೇಳಿದ್ಮೇಲೆ ಮುಗ್ದೋಯ್ತು ಬಾಸ್. ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಹೋಟೆಲ್ ಫುಲ್ ನಮ್ಮ ಹುಡುಗರೇ ಇರ್ತಾರೆ. ಹೋಗೋಣವಾ? ಓಹ್, ನಿನ್ನ ದೇವ್ರ ಕೈ ಮುಗಿದಿದ್ದೆಲ್ಲ ಆಯ್ತಾ? ಆಯ್ತು ಆಯ್ತು, ಹೋಗೋಣ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಕಾರ್ ತೆಗಿತೀನಿ. ನನ್ನ ಮಗಳು ಇಲ್ಲಿಗೆ ಬಂದ್ಲ? ಶಾಂತಿ, ಏ ಶಾಂತಿ, ಯೋಳಿ ಅಕ್ಕ, ನನ್ನ ಮಗಳೇನೋ ಇಲ್ಲಿಗೆ ಬಂದ್ಲಾ? ಇಲ್ವಲ್ಲ, ಬರ್ಲಿಲ್ಲ. ಹೌದಾ? ನನ್ನ ಮಗಳು ಎಲ್ಲೋ ಕಾಣ್ತಾ ಇಲ್ವಲ್ಲ? ನನ್ನ ಮಗಳನ್ನ ಹುಡುಕಿ 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 ಸಾಕಾಯ್ತಲ್ಲ. ಅಲ್ಲ, ಬೆಳಗ್ಗೆಯಿಂದನೂ ಕಾಣ್ತಿಲ್ಲ. ಅಲ್ಲ, ಅವ್ರ ಹೊತ್ತಿಗೆ ಮನೆಗೆ ಹೋಗಿ ಹುಡುಕ್ದೆ, ಅವ್ರ ಹೊತ್ತಿಗೆ ಮನೆಗೂ ಇಲ್ಲ, ಇಲ್ಲೂ ಇಲ್ಲ. ಒತ್ತು ಮುಳುಗ್ತಾ ಬಂತು. ಬೆಳಿಗ್ಗೆ ಓದೋಳು ಇಲ್ಲಿ ಗಂಟ ಕಾಣ್ತಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಏನಾರ ಬಂದ್ಬಿಟ್ಟು ಕುಂತ್ಕೊಂಡು ಮಾತಾಡೋಕೆ ಏನಾರ ಬಂದ್ಲಾ ಅಂತ ಬಂದೆ. ಫೋನ್ ಏನಾರ ಮಾಡಿದ್ಲಾ? ಇಲ್ವಲ್ಲ, ಫೋನುಗಿನ್ನು ಏನು ಮಾಡಲಿಲ್ಲ. ನನಗೇನು ಏಳು ಇಲ್ಲ. ನೆನ್ನೆ ಮಾಡಿದ್ಲು ಸಂಜೆ ಅಷ್ಟೇ. ನೀವು ಫೋನ್ ಮಾಡಿಬಿಟ್ಟು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಬಿಡು ಅಂತ ಹೇಳಿದ್ಲು. ನಾನು ನಾಳೆ ಬೇಡ ನಾಡ್ದು ಹೋಗೋಣ ಅಂತ ಹೇಳಿದ್ದೆ. ಸರಿ ಅಂತೇಳಿ ಸುಮ್ಮನಾದ್ಲು. ಇಲ್ಲಿ ಗಂಟ ಅವಳು ಫೋನು ಮಾಡಲಿಲ್ಲ, ನಾನು ಮಾಡಲಿಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ನಾವು ಹೊಲದ ಕಡೆ ಎಲ್ಲ ಹೋಗಿಗವಳೇನೋ. ಹೊಲದ ಕಡೆ ಎಳ್ನೀರನ್ನ ಕುಡಿಯೋಕ್ಕೋ ಮಾಡೋಕ್ಕೋ ಹೋಗಿರ್ತಾಳೆ, ಬತ್ತಾಳೆ ಅನ್ನಿಸ್ತದೆ. ಇನ್ನು ಹೊಲದ ಕಡೆ ಎಲ್ಲ ಹೋಗಿಲ್ಲ. ನಾನು ಹೊಲದ ಕಡೆ ಎಲ್ಲ ನೋಡ್ಕೊಂಬಿಟ್ಟು ಬಂದೆ. ಎಲ್ಲಿ ಹೋದ್ಲು? ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇರು, ನನ್ನ ಸೊಸೆ ಮನೆಗೆ ಆ ಕಳ್ಳನ ಮಗ ಬಂದವನಲ್ಲ, ಅವನ ಇಲ್ವಾ ಅಂತ ನೋಡ್ತೀನಿ. ಅವನು ಅಕಸ್ಮಾತ್ ಇಲ್ಲ ಅಂದರೆ ಪಕ್ಕ ಪಕ್ಕ ಓಡೋಗಿರ್ತಾಳೆ ಅಂತಲೇ ಅರ್ಥ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳು ಅಂಥ ಕೆಲಸ ಎಲ್ಲ ಮಾಡೋದಿಲ್ಲ. ನನ್ನ ಮಗಳು ಭಾಳ ಒಳ್ಳೆಯವಳು. ನನ್ನ ಮೇಲೆ ಪಿರಾಣನೇ ಮಾಡಿಕೊಂಡವಳೆ. ಮೊದಲು ಅವ್ರ ಮನೆಗೆ ಹೋಗ್ಬಿಟ್ಟು ಕಿತ್ತೋಗಿರೋನು ಕರ್ಕೊಂಬಿಟ್ಟು ಬಂದವಳಲ್ಲ, ಅವನ ಅಂತ ನೋಡಬೇಕು. ಅವನಿದ್ರೆ ನನ್ನ ಮಗಳು ಸೇಫಾಗಿ ಇಲ್ಲೇ ಎಲ್ಲೋ ಇರ್ತಾಳೆ ಅಂತ. ಆ ಕಳ್ಳನ ಮಗ ಇಲ್ಲ ಅಂತ ಹೇಳಿದ್ರೆ ಮುಗೀತು ಕತೆ ಅಂತಲೇ ಅರ್ಥ. ಆಮೇಲಲ್ವ ನನ್ನ ಸೊಸೆ ಗ್ರಾಚಾರ ಬಿಡಿಸೋದು ಬಿಟ್ಟೇನೋ. ನನ್ನ ಸೊಸೆನ ಮಾಡ್ತೀನಿ ಇರು.